ನಮಸ್ಕಾರ ಸ್ನೇಹಿತರೆ. ಇವತ್ತೇ ರಥಸಪ್ತಮಿ, ಅತಿ ಪವಿತ್ರವಾದ ದಿನ. ಇವತ್ತು ಸೂರ್ಯದೇವರ ಈ ಕತೆ ಕೇಳಿದರೆ ಖಂಡಿತ ಅವರ ಆಶೀರ್ವಾದ ಸಿಗುತ್ತದೆ. ಈ ವಿಡಿಯೋದಲ್ಲಿ ನಾವು ರಥಸಪ್ತಮಿ ಹಬ್ಬ ಏಕೆ ಆಚರಿಸಲಾಗುತ್ತದೆ, ಹಾಗೆ ಇದರ ಬಗ್ಗೆ ಪುರಾಣಗಳು, ಶಾಸ್ತ್ರಗಳು ಹಾಗೂ ಕೆಲ ಜಾನಪದ ಕಥೆಗಳು ಏನು ಹೇಳುತ್ತವೆ ಎಂದು ನೋಡೋಣ. ಆದರೆ ಅದಕ್ಕೂ ಮುಂಚೆ ನೀವಿನ್ನೂ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಖಂಡಿತ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಈ ವಿಡಿಯೋ ಇಷ್ಟ ಆದ್ರೆ ಮರಿದೇ ಒಂದು ಲೈಕ್ ಕೊಡಿ. ಹಿಂದೂ ಧರ್ಮದಲ್ಲಿ ರಥಸಪ್ತಮಿ ಎಂಬ ಹಬ್ಬಕ್ಕೆ ಅತ್ಯಂತ ಮಹತ್ವವಿದೆ. ಇದು ಕೇವಲ ಒಂದು ಹಬ್ಬವಲ್ಲ, ಇದು ಸೂರ್ಯದೇವರ ಪುನರ್ಜನ್ಮದ ದಿನ. ಇದು ಕಾಲಚಕ್ರದ ತಿರುವು. ಇದು ಅಂಧಕಾರದಿಂದ ಬೆಳಕಿನತ್ತದ ಪ್ರಯಾಣದ ಸಂಕೇತ. ಮಾಘ ಮಾಸದ ಶುಕ್ಲ ಪಕ್ಷದ ಸಪ್ತಮಿಯಂದು ಆಚರಿಸಲಾಗುವ ಈ ಹಬ್ಬವನ್ನು ಸೂರ್ಯ ಜಯಂತಿ, ಮಾಘ ಸಪ್ತಮಿ, ಆರೋಗ್ಯ ಸಪ್ತಮಿ ಎಂದು ಕೂಡ ಕರೆಯುತ್ತಾರೆ. ಈ ದಿನದಿಂದ ಸೂರ್ಯನು ಉತ್ತರಾಯಣ ಮಾರ್ಗದಲ್ಲಿ ತನ್ನ ಶಕ್ತಿಯನ್ನು ಸಂಪೂರ್ಣವಾಗಿ ಪ್ರಪಂಚದ ಮೇಲೆ ಹರಿಸುತ್ತಾನೆ ಎಂದು ಶಾಸ್ತ್ರಗಳು ಹೇಳುತ್ತವೆ. ಸೂರ್ಯದೇವರು ಸಕಲ ದೇವತೆಗಳ ಜೀವಶಕ್ತಿ. ಪುರಾಣಗಳ ಪ್ರಕಾರ ಸೂರ್ಯನೇ ಬ್ರಹ್ಮ, ವಿಷ್ಣು, ಮಹೇಶ್ವರರ ರೂಪ. ಸೂರ್ಯನೇ ಕಾಲ, ಸೂರ್ಯನೇ ಪ್ರಾಣ. ಋಗ್ವೇದ ಹೇಳುತ್ತದೆ, ಆದಿತ್ಯ ಸರ್ವಭೂತಾನಾಂ ಚಕ್ಷುಹು ಎಂದು. ಅಂದರೆ ಸೂರ್ಯನೇ ಎಲ್ಲಾ ಜೀವಿಗಳ ಕಣ್ಣು. ಸೂರ್ಯನಿಲ್ಲದೆ ಬೆಳೆ ಇಲ್ಲ, ಜಲಚಕ್ರ ಇಲ್ಲ, ಪ್ರಾಣವಿಲ್ಲ. ಇನ್ನು ಪುರಾಣಗಳ ಪ್ರಕಾರ ರಥಸಪ್ತಮಿ ಕತೆ ಹೀಗಿದೆ. ಒಮ್ಮೆ ಕಶ್ಯಪ ಮಹರ್ಷಿಗೆ ಅದಿತಿ ಎಂಬ ಪತ್ನಿ ಇದ್ದಳು. ಅದಿತಿಗೆ ಅನೇಕ ಮಕ್ಕಳಿದ್ದರು. ಆದರೆ ಅವಳ ಮಕ್ಕಳಿಗೆ ಸದಾ ಕಷ್ಟ, ರೋಗ, ದುಃಖ ಎದುರಾಗುತ್ತಿತ್ತು. ತನ್ನ ಮಕ್ಕಳ ದುಃಖವನ್ನು ಕಂಡು ಅದಿತಿ ದೇವಿ ತುಂಬಾ ನೋವಿನಿಂದ ಕಣ್ಣೀರು ಹಾಕುತ್ತಾ ಸೂರ್ಯದೇವರನ್ನು ತಪಸ್ಸಿನಿಂದ ಆರಾಧಿಸಿದಳು. ಅವಳ ತಪಸ್ಸಿಗೆ ಸಂತೋಷಗೊಂಡ ಸೂರ್ಯದೇವರು ಅವಳ ಮುಂದೆ ಪ್ರತ್ಯಕ್ಷನಾಗಿ ಹೇಳಿದರು, ಮಾಘ ಮಾಸದ ಶುಕ್ಲ ಸಪ್ತಮಿಯಂದು ನನ್ನ ರಥೋತ್ಸವವನ್ನು ಪೂಜಿಸುವವರು ರೋಗ, ದರಿದ್ರ, ಅಶುಭಗಳಿಂದ ಮುಕ್ತರಾಗುತ್ತಾರೆ. ಆ ದಿನವೇ ರಥಸಪ್ತಮಿ ಎಂದು ಪ್ರಸಿದ್ಧವಾಯಿತು. ಇನ್ನು ಸೂರ್ಯದೇವರ ರಥದ ರಹಸ್ಯ. ಪುರಾಣಗಳಲ್ಲಿ ಸೂರ್ಯದೇವರ ರಥದ ವಿವರ ಅತ್ಯಂತ ಅದ್ಭುತವಾಗಿದೆ. ಸೂರ್ಯನ ರಥಕ್ಕೆ 7 ಕುದುರೆಗಳು, ಒಬ್ಬ ಸಾರಥಿ ಅರುಣ, ಒಂದು ಚಕ್ರ, ಅದು ಕಾಲಚಕ್ರ. 7 ಕುದುರೆಗಳ ಅರ್ಥ ಏನೆಂದರೆ ಒಂದು ವಾರ ಅಂದರೆ 7 ದಿನಗಳು, 7 ವರ್ಣಗಳು ಅಂದರೆ ರೈನ್ಬೋ, 7 ಚಕ್ರಗಳು. ಇದು ಮಾನವ ದೇಹದ ಶಕ್ತಿ ಕೇಂದ್ರಗಳು, 7 ಲೋಕಗಳು. ಅರುಣನು ಬೆಳಗಿನ ಕೆಂಪು ಬೆಳಕಿನ ಪ್ರತೀಕ. ಅವನು ಅಂಧಕಾರವನ್ನು ಓಡಿಸಿ ಬೆಳಕನ್ನು ತರುತ್ತಾನೆ. ಇನ್ನು ಯಮಧರ್ಮರಾಜ ಮತ್ತು ರಥಸಪ್ತಮಿ ಕತೆ ಹೀಗಿದೆ. ಒಮ್ಮೆ ಯಮಧರ್ಮರಾಜರಿಗೂ ಸೂರ್ಯದೇವರ ಶಕ್ತಿ ಬೇಕಾಯಿತು. ಅವರು ಸೂರ್ಯದೇವರನ್ನು ಆರಾಧಿಸಿ ರಥಸಪ್ತಮಿ ದಿನ ಪೂಜೆ ಮಾಡಿದರು. ಅಂದಿನಿಂದ ಈ ದಿನ ಸ್ನಾನ, ದಾನ ಮಾಡುವವರಿಗೆ ಪಿತೃದೋಷ ನಿವಾರಣೆ, ಯಮಭಯದಿಂದ ಮುಕ್ತಿ ಸಿಗುತ್ತದೆ ಎಂದು ನಂಬಲಾಗಿದೆ. ಒಂದು ಜಾನಪದ ಕಥೆಯ ಪ್ರಕಾರ ಒಂದು ಹಳ್ಳಿಯಲ್ಲಿ ಒಬ್ಬ ಬಡ ರೈತ ಇದ್ದನು. ಅವನ ಬೆಳೆ ಸದಾ ನಾಶವಾಗುತ್ತಿತ್ತು. ಅವನು ಹತಾಶನಾಗಿದ್ದ. ಒಂದು ರಾತ್ರಿ ಸೂರ್ಯದೇವರು ಅವನ ಕನಸಿನಲ್ಲಿ ಬಂದು ಹೇಳಿದರು, ಮಾಘ ಸಪ್ತಮಿಯಂದು ನದಿ ಅಥವಾ ಕೆರೆಯಲ್ಲಿ ಸ್ನಾನ ಮಾಡಿ ನನ್ನನ್ನು ಪೂಜಿಸು ಎಂದು. ರೈತ ಹಾಗೆ ಮಾಡಿದ. ಆ ವರ್ಷ ಅವನ ಹೊಲದಲ್ಲಿ ಅಪಾರ ಬೆಳೆ ಬೆಳೆಯಿತು. ಅಂದಿನಿಂದ ಜನರು ರಥಸಪ್ತಮಿಯನ್ನು ಬೆಳೆ ಹಬ್ಬ, ಆರೋಗ್ಯ ಹಬ್ಬ ಎಂದು ಆಚರಿಸಲು ಆರಂಭಿಸಿದರು. ಇನ್ನು ರಥಸಪ್ತಮಿ ದಿನ ಸ್ನಾನದ ಮಹತ್ವ. ಶಾಸ್ತ್ರಗಳ ಪ್ರಕಾರ ಈ ದಿನ ಸೂರ್ಯೋದಯಕ್ಕೂ ಮುನ್ನ ಸ್ನಾನ ಮಾಡಬೇಕು. ತಲೆಯ ಮೇಲೆ 7 ಎಲೆಗಳು, ಅರಳಿ ಎಲೆ, ಬನ್ನಿ ಎಲೆ, ಎಕ್ಕದ ಎಲೆ, ಬಿಲ್ವ ಎಲೆ, ಅರೇಕ ಎಲೆ, ತಮರ ಎಲೆ, ಬೇವಿನ ಎಲೆ. ಇವು 7 ದೋಷಗಳನ್ನು ನಿವಾರಿಸುತ್ತವೆ, 7 ಪಾಪಗಳನ್ನು ನಾಶ ಮಾಡುತ್ತವೆ. ಈ ಎಲೆಗಳನ್ನು ಒಂದೊಂದಾಗಿ ತಲೆಯ ಮೇಲೆ ಇಟ್ಟುಕೊಂಡು ತಲೆಯ ಮೇಲೆ ನೀರು ಹಾಕಿಕೊಳ್ಳಬೇಕು. ಇನ್ನು ಮಹಿಳೆಯರಿಗೆ ರಥಸಪ್ತಮಿಯ ಮಹತ್ವ ಹೀಗಿದೆ. ಜಾನಪದ ನಂಬಿಕೆಯ ಪ್ರಕಾರ ಮಹಿಳೆಯರು ಈ ದಿನ ವ್ರತ ಮಾಡಿದರೆ ಅವರ ಕುಟುಂಬ ಆರೋಗ್ಯವಾಗಿರುತ್ತದೆ, ಅವರ ಮಕ್ಕಳ ಆಯಸ್ಸು ವೃದ್ಧಿಯಾಗುತ್ತದೆ, ಗರ್ಭಧಾರಣೆಗೆ ಅನುಕೂಲವಾಗುತ್ತದೆ. ಆದ್ದರಿಂದಲೇ ಮಹಿಳೆಯರು ಈ ಹಬ್ಬವನ್ನು ಭಕ್ತಿಯಿಂದ, ಶುದ್ಧ ಮನಸ್ಸಿನಿಂದ ಆಚರಿಸುತ್ತಾರೆ. ರಥಸಪ್ತಮಿ ಹಬ್ಬ ನಮಗೆ ಹೇಳುವುದು ಏನೆಂದರೆ, ಅಂಧಕಾರದ ನಂತರ ಬೆಳಕು ಖಂಡಿತ ಬರುತ್ತದೆ.
ದುಃಖದ ನಂತರ ಸುಖ ಖಂಡಿತ ಬರುತ್ತದೆ. ತಪಸ್ಸಿಗೆ ಫಲ ಖಂಡಿತ ಸಿಗುತ್ತದೆ. ಸೂರ್ಯನಂತೆ ನಾವು ಕೂಡ ಪ್ರಪಂಚಕ್ಕೆ ಬೆಳಕು ನೀಡಬೇಕು, ಸತ್ಯ ಮಾರ್ಗದಲ್ಲಿ ನಡೆಯಬೇಕು, ಧರ್ಮವನ್ನು ಕಾಪಾಡಬೇಕು ಎಂದು. ಸ್ನೇಹಿತರೆ, ರಥಸಪ್ತಮಿ ಕೇವಲ ಒಂದು ದಿನ ಆಚರಿಸುವಂತಹ ಹಬ್ಬವಲ್ಲ. ಇದು ನಮ್ಮ ಜೀವನ ಶೈಲಿಯಾಗಬೇಕು. ಇದು ಆರೋಗ್ಯದ ಮಾರ್ಗ. ಇದು ಭಕ್ತಿಯ ಉತ್ಸವ. ಸೂರ್ಯದೇವರ ಕಿರಣಗಳು ನಿಮ್ಮ ಜೀವನದಲ್ಲೂ ಆರೋಗ್ಯ, ಶಾಂತಿ ಮತ್ತು ಐಶ್ವರ್ಯ ತರಲಿ. ಓಂ ಸೂರ್ಯನಾರಾಯಣಾಯ ನಮಃ. ಈ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಇಂಥ ಹೆಚ್ಚಿನ ಉತ್ತಮ ಮಾಹಿತಿಗಳಿಗಾಗಿ ತಪ್ಪದೆ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತೊಂದು ವಿಡಿಯೋದೊಂದಿಗೆ ಪುನಃ ಭೇಟಿಯಾಗೋಣ. ಧನ್ಯವಾದಗಳು.